ವಯನಾಡು ದುರಂತದಲ್ಲಿ 400 ಜನರ ದುರ್ಮರಣ, ನಾಪತ್ತೆಯಾದ 180 ಜನರಿಗಾಗಿ ಶೋಧ, 14ಕ್ಕೂ ಹೆಚ್ಚು ಸ್ವಯಂ ಸೇವಕರು ಕಣ್ಮರೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ನಿಂತರೂ ನಿಲ್ಲದ ಅವಾಂತರ, ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ 50 ಗ್ರಾಮಗಳು ಮುಳುಗಡೆ, 50,000 ಹೆಕ್ಟೇರ್ ಬೆಳೆ ಹಾನಿ. ಎಚ್ಡಿಕೆ ತನ್ನ ಸಹೋದರನ ಆಸ್ತಿ ಲೆಕ್ಕ ಕೊಡ್ಲಿ, ವಿಜಯೇಂದ್ರ ಅವರ ಅಪ್ಪನ ಜೈಲಿಗೆ ಯಾಕೆ ಗಳಿಸ್ತಾ ಅಂತ ಹೇಳಿ ಮೈತ್ರಿ ನಾಯಕರಿಗೆ ಡಿಕೆ ಸವಾಲು. ನಾವು ಪ್ರಾಯಶ್ಚಿತ್ತ ಮಾಡೋ ತಪ್ಪು ಮಾಡಿಲ್ಲ, ಪ್ರಾಯಶ್ಚಿತ್ತ ಮಾಡಬೇಕಾದಂತವರು ಡಿಕೆ, ಡಿಸಿಎಂ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ. ಎಫ್ಐಆರ್ ಆದ್ಮೇಲೂ ಅಪ್ಪ ಮಕ್ಕಳು ದೆಹಲಿಗೆ ಹೋಗಿದ್ದಾರೆ, ಸರ್ಕಾರವೇ ಅವರನ್ನ ರಕ್ಷಣೆ ಮಾಡ್ತಾ ಇದೆ. ಪಿಎಸ್ಐ ಪತ್ನಿ ಶ್ವೇತಾ ಆಕ್ರೋಶ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಕೇಸ್, ಎಸ್ಐಟಿಯಿಂದ ಕೋರ್ಟ್ಗೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ, ನಾಗೇಂದ್ರ ದದ್ದಲ್ ಹೆಸರೇ ನಾಪತ್ತೆ. ದರ್ಶನ್ಗಾಗಿ ಬನಶಂಕರಿಗೆ ವಿಜಯಲಕ್ಷ್ಮಿ ಪೂಜೆ, ಜೈಲಲ್ಲಿರೋ ಪತಿಗೆ ಪ್ರಸಾದ ತಂದ ಪತ್ನಿ, ಪಶ್ಚಾತ್ತಾಪದಿಂದ ದೇವಿ ಅನುಗ್ರಹ ಸಿಗುತ್ತೆ ಎಂದರು ಅರ್ಚಕರು. ಮುಂಬೈ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ, ವಹಿವಾಟು ಆರಂಭದಲ್ಲಿ 2,500 ಅಂಕ ಕುಸಿತ, ಹೂಡಿಕೆದಾರರಿಗೆ 9.5 ಲಕ್ಷ ಕೋಟಿ ನಷ್ಟ.